ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡ್ರು ಸಹ ಒಬ್ರಿಗೊಬ್ರು ಮಾತನಾಡದೇ ಇರುವಂತಹ ಈ ಸಂದರ್ಭ ಈಗ ಬರುವಂತಾಗಿದೆ. ಯಾಕಂತಂದ್ರೆ ಕುರ್ಚಿ ಕದನ ನಡುವೆಯೂ ಕೂಡ ಇಬ್ರು ಮಾತನಾಡ್ತಾ ಇದ್ರು. ಆದರೆ ಈಗ ಕುರ್ಚಿ ಕದನ ಹೆಚ್ಚಾದಂತೆ ಇಬ್ಬರ ನಡುವೆಯೂ ಕೂಡ ಮುನಿಸು ಹೆಚ್ಚಾದಂತೆ ಕಾಣ್ತಿದೆ. ಯಾಕಂತಂದ್ರೆ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ರು, ಆದರೆ ಒಬ್ರಿಗೊಬ್ರು ಪಕ್ಕದಲ್ಲೇ ಕುಳಿತುಕೊಂಡಿದ್ರು. ಹಾಗೆ ಒಬ್ರಿಗೊಬ್ರು ಒಂದು ಮಾತು ಕೂಡ ಆಡಿಲ್ಲ. ಅರ್ಧ ಗಂಟೆ ಸಹ ಜೊತೆಯಲ್ಲೇ ಕುಳಿತುಕೊಂಡಿದ್ರು, ಆದರೆ ಒಬ್ರಿಗೊಬ್ರು ಮಾತನಾಡಿಲ್ಲ. ತಮ್ಮ ತಮ್ಮ ಪಾಡಿಗೆ ಕುಳಿತುಕೊಂಡಿದ್ರು, ತಮ್ಮ ತಮ್ಮ ವಾಚ್ಗಳನ್ನು ನೋಡ್ತಾ ಇದ್ರು, ಅಕ್ಕಪಕ್ಕದಲ್ಲಿದ್ದವರನ್ನ ಸಹ ಮಾತನಾಡ್ತಾ ಇದ್ರು. ಯಾಕಂತಂದ್ರೆ ವೇದಿಕೆಯಲ್ಲಿ ಅಕ್ಕಪಕ್ಕವಿದ್ದರೂ ಮಾತಿಲ್ಲ, ಕತೆ ಇಲ್ಲ. ಸಿದ್ದು ಡಿಕೆಶಿ ನಡುವೆ ಹೆಚ್ಚಾಯಿತು ಮುನಿಸು ಎನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಯಾಕಂತಂದ್ರೆ ಕುರ್ಚಿ ಕದನ ಹೆಚ್ಚಾದಂತೆ ಮುನಿಸುಗಳು ಕೂಡ ಇಬ್ಬರ ನಡುವೆ ಹೆಚ್ಚಾಗ್ತಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನೀವು ನೋಡ್ತಿರ್ಬೋದು, ಕಳೆದ ಕೆಲವು ದಿನಗಳಿಂದ ಸದ್ದಿಲ್ಲದೆ ನಡೆಯುತ್ತಿದ್ದ ಮುಖ್ಯಮಂತ್ರಿ ಕುರ್ಚಿ ಚರ್ಚೆ ಈಗ ನಿರ್ಣಾಯಕ ಹಂತಕ್ಕೆ ತಲುಪುವ ಕ್ಷಣಗಳು ಕೂಡ ಕಾಣ್ತಾ ಇದೆ. ಈ ತಿಂಗಳು ಅಂತ್ಯದೊಳಗೆ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿ ಬರುವ ತಿಂಗಳು ಬರುವ ಬಜೆಟ್ ಕೂಡ ಇದೆ. ಆ ಬಜೆಟ್ ಮುನ್ನನೇ ಈ ಆಪರೇಷನ್ ನಡೆಯುತ್ತಾ ಅಥವಾ ಬಜೆಟ್ ಆದ್ಮೇಲೆ ಬುಲಾವ್ ನೀಡಿ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತಾ ಎನ್ನುವಂಥದ್ದು ಕೂಡ ಈಗ ಚರ್ಚೆ ಶುರುವಾಗಿರುವಂಥದ್ದು. ಯಾಕಂತಂದರೆ ಕರ್ನಾಟಕದಲ್ಲಿ ಬಜೆಟ್ ಬರ್ತಾ ಇದೆ. ಬಜೆಟ್ಗಿಂತ ಮುಂಚೆನೇ ನನಗೆ CM ಸ್ಥಾನ ಕೊಡಿ, ನಾನೇ ಬಜೆಟ್ ಮಂಡಿಸ್ತೀನಿ ಎನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರ ಆಸೆ ವ್ಯಕ್ತಪಡಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ 2 ದಿನದ ಹಿಂದೆ ಡಿ ಕೆ ಶಿವಕುಮಾರ್ ಮತ್ತು ಬ್ರದರ್ಸ್ ಮತ್ತು ಅವರ ಬಣದವರು ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಡೆಲ್ಲಿಯಲ್ಲಿ ಮೀಟ್ ಮಾಡಿ ಬಂದಿದ್ದರು. ಆದರೆ ಅಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಭರವಸೆ ನೀಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಅಲ್ಲಿ ಡೋಂಟ್ ವರಿ ಡಿಕೆ, ನಾವು ಇದ್ದೇವೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಸೋನಿಯಾ ಗಾಂಧಿ ಆಡಿದ್ರಂತೆ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಮೀಟ್ ಆದ ನಂತರ ಡಿ ಕೆ ಶಿವಕುಮಾರ್ ಹೇಳಿದರು, ಯಾಕಂದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಿ, ಕೊಟ್ಟ ಮಾತಿನಂತೆ ನೀವು ನಡಿಲೇಬೇಕು. ಯಾಕಂತಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಎಂಬಂಥ ಮಾತುಗಳು ಅಲ್ಲಿ ಸ್ಪಷ್ಟವಾಗಿ ಹೇಳಿತ್ತು ಮತ್ತು ಮಾತು ಕೂಡ ಆಗಿತ್ತು. ಆದರೆ ಆ ಮಾತಿನಂತೆ ಯಾಕೆ ನಡೀತಿಲ್ಲ? ಈಗ ಆಲ್ರೆಡಿ 2.5 ವರ್ಷ ದಾಟು ಹೋಯಿತು, ಆದರೂ ಕೂಡ ನನ್ನ ಕಡೆ ಯಾಕೆ ನೋಡ್ತಿಲ್ಲ ಎನ್ನುವಂಥ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು. ಅವರ ಬೆಂಬಲಿಗರು ಸಹ ಮುಂದಿನ CM ಡಿ ಕೆ ಶಿವಕುಮಾರ್ ಎನ್ನುವಂಥ ಕೂಗು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಇದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಸಾಕಷ್ಟು ದೇವರ ಮೊರೆ ಕೂಡ ಹೋಗಿದ್ರು CM ಆಗಲಿಕ್ಕೆ, ಆದರೂ ಕೂಡ ಯಾವುದೂ ಕೂಡ ಪ್ರತಿಫಲ ಸಿಗ್ತಾ ಇಲ್ಲ. ಆದರೂ ಕೂಡ ಈಗ ಡಿ ಕೆ ಶಿವಕುಮಾರ್ ತಮ್ಮ ಬಾಯಿಂದನೇ ಹೇಳ್ಬಿಟ್ಟಿದ್ದಾರೆ, ಯಾಕಂದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಎನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಆದರೆ ಈ ಬಜೆಟ್ಗಿಂತ ಮುಂಚೆ ನನಗೆ ಕೊಡಿ ಎನ್ನುವಂಥದ್ದನ್ನು ಕೇಳಲಿಕ್ಕೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಬಜೆಟ್ಗಿಂತ ಮುಂಚೆನೇ ಡೆಲ್ಲಿ ಬುಲಾವ್ ನೀಡುತ್ತಾ ಅಥವಾ ಬಜೆಟ್ ಆದಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರಾ ಎನ್ನುವಂಥದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ಒಂದು ಕಡೆ ಹೈಕಮಾಂಡ್ ಸಂಧಾನದ ಪ್ರಯತ್ನ ಮಾಡ್ತಿದ್ರೆ, ಇತ್ತ CM DCM ನಡುವಿನ ಅಂತರ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂತಂದರೆ ಇವತ್ತು ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡ್ರು ಸಹ ಒಬ್ರಿಗೊಬ್ರು ಮಾತನಾಡ್ತಾ ಇಲ್ಲ. ಹಾಗಾಗಿ ಇನ್ನಷ್ಟು ಮುನಿಸು ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಕಾರ್ಯಕ್ರಮ ಇದು 2026ರಲ್ಲಿ. ಅಂದರೆ ಈ ಕಾರ್ಯಕ್ರಮದಲ್ಲಿ ನೀವು ನೋಡ್ತಿರ್ಬೋದು, ಇದಕ್ಕೆ ಸಾಕ್ಷಿ ಅಂತಿದೆ. ಯಾಕಂತಂದರೆ ಕಾರ್ಯಕ್ರಮದ ಉದ್ದಗಲಕ್ಕೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಕ್ಕಪಕ್ಕದಲ್ಲೇ ಕುಳಿತಿದ್ರು, ಪರಸ್ಪರ ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು. ಇಬ್ಬರು ನಡುವೆ ಈ ಬಿಗುಮಾನ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಚರ್ಚೆಗೆ ನಾಂದಿಯನ್ನು ಹಾಡಿರುವಂಥದ್ದು. ಯಾಕಂತಂದರೆ ಕುರ್ಚಿ ಕದನ ಹೆಚ್ಚಾದಂತೆ ಇಬ್ಬರಲ್ಲೂ ಕೂಡ ಮುನಿಸು ಹೆಚ್ಚಾಗ್ತಾ ಇದೆ. ಇಬ್ಬರ ಬಣದಲ್ಲೂ ಕೂಡ ಮುನಿಸು ಹೆಚ್ಚಾಗ್ತಾ ಇದೆ. ನಮ್ಮ ಬಣದವರು, ನಿಮ್ಮ ಬಣದವರು ಎನ್ನುವಂತಹ ಒಂದು ಕೂಗು ಕೂಡ ಇದೆ. ಯಾಕಂತಂದರೆ ಸಿದ್ದರಾಮಯ್ಯ ಬಣದವರು 5 ವರ್ಷ CM ಇರಬೇಕು ಅಂತ ಹೇಳ್ತಿದ್ರೆ, ಡಿ ಕೆ ಶಿವಕುಮಾರ್ ಬಣದವರು ಡಿ ಕೆ ಶಿವಕುಮಾರ್ ಈಗ 2.5 ವರ್ಷ ಮಾತಿನಂತೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಬಜೆಟ್ಗಿಂತ ಮುಂಚೆನೇ ಈ CM ಬದಲಾವಣೆ ಆಗುತ್ತಾ ಅಥವಾ ಬಜೆಟ್ ನಂತರ CM ಬದಲಾವಣೆ ಆಗುತ್ತಾ ಎನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿರುವಂಥದ್ದು. ಹಾಗಾಗಿ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಡಿ ಕೆ ಶಿವಕುಮಾರ್ CM ಆಗಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ 5 ವರ್ಷ CM ಸ್ಥಾನದಲ್ಲಿ ಮುಂದುವರಿಬೇಕಾ ಎಂಬುದನ್ನು. ಥ್ಯಾಂಕ್ ಯು.